ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನಂತೂ ಸೂಪರ್ ಆಗಿದ್ದೀನಿ ನೋಡ್ರಿ. ನೀವು ಹೆಂಗದಿರಿ? ನೀವು ಸೂಪರ್ ಅದಿರಿ ಅಂತ ತಿಳ್ಕೊತೀನಿ ನೋಡ್ರಿ. ನಿಮ್ಗೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲ ಕಷ್ಟಗಳು ಕಳೆದು ಇವತ್ತಿನಿಂದ ನಿಮ್ಗೆಲ್ಲ ಕಷ್ಟಗಳು ಕಳೆದು ಇನ್ಮೇಲಿಂದ ಸುಖ ನಿಮ್ಗೆ ಕೊಡಲಿ ಅಂಥೇಳಿ ಆ ಕಮ್ಮನನ್ನು ಬೇಡ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್. ಇವತ್ತು ವಿಡಿಯೋ ಒಳಗೆ ನಾನು ನಿಮ್ಗೇನು ತೋರ್ಸಕತ್ತೀನಪ್ಪ ಅಂತ ಹೇಳಿದರೆ, ಬೇಳೆ ಹೋಳ್ಗೆ, ಉತ್ತರ ಕರ್ನಾಟಕದ ಕಡ್ಲಿ ಬೇಳೆ ಹೋಳ್ಗೆ ಹೆಂಗೆ ಮಾಡೋದಂತ ತೋರ್ಸಕತ್ತೀನಿ ನೋಡ್ರಿ ಫ್ರೆಂಡ್ಸ. ಅದಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ಹೀಗೆ ಹೋಕೊಂಡು ಬಾಯಿಗೆ ಹೋಳ್ಗೆ ಅಂತಂದು ನಾವು ಕಡ್ಲಿ ಬೇಳೆ ಹೋಳ್ಗೆ ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ. ಆ ಹೋಳ್ಗೆಗೆ ಇವತ್ತು ಏನೇನು ಬೇಕಪ್ಪ ಅಂತ ಹೇಳಿದ್ರೆ ತೋರಿಸ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ. 1 ಬೌಲ್ ಕಡ್ಲಿ ಬೇಳೆ, 1 ಬೌಲ್ ಬೆಲ್ಲ, ಹಿಟ್ಟು, ಆಮೇಲೆ ಕರಾಚಿ ರವೆ, ಸ್ವಲ್ಪ ಎಣ್ಣೆ, ಉಪ್ಪು, ಏಲಕ್ಕಿ ಲವಂಗ ತೊಗೊಂಡೆ ನೋಡ್ರಿ ಫ್ರೆಂಡ್ಸ. ಇವನ್ನ ಈಗ ಬೇಳೆನ ಕುದಿಸೋಕೆ ಇಟ್ಕೊಳ್ಳೋಣ್ರಿ ಫ್ರೆಂಡ್ಸ. ಈ 4 ರಿಂದ 5 ಬೌಲ್ ನೀರು ಹಾಕಿ ಕುದಿಸೋಕೆ ಇಟ್ಕೊತೀನಿ ನೋಡ್ರಿ ಫ್ರೆಂಡ್ಸ್. ಈ ರೀತಿ ಕುದಿಬೇಕು ನೋಡ್ರಿ ಫ್ರೆಂಡ್ಸ. ಕುದ್ದತ್ತಿದ್ದು ಹೆಚ್ಚಿಗಿದ್ರೆ ಈ ರೀತಿ ಆಗ್ಬೇಕು ನೋಡ್ರಿ ಫ್ರೆಂಡ್ಸ. ಈಗ ಕುದ್ದೈತೆ ನೋಡ್ರಿ ಫ್ರೆಂಡ್ಸ. ಇದನ್ನು ಬಸ್ಕೊಂಡ್ಬಿಡೋಣ್ರಿ. ಈ ರೀತಿ ನೀರು ಬೇರೆ ಬೇಳೆ ಬೇರೆ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಬೌಲ್ ಬೇಳೆ ತೊಗೊಂಡಿದ್ವಲ್ರಿ ಫ್ರೆಂಡ್ಸ, 1 ಬೌಲ್ ಬೆಲ್ಲ ಹಾಕ್ಕೊಳ್ಳೋಣ್ರಿ ಫ್ರೆಂಡ್ಸ್. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ಫ್ರೆಂಡ್ಸ್. ಆಮೇಲೆ 1 ಬೌಲ್ ಬೇಳೆಗೆ 1 ಬೌಲ್ ಬೆಲ್ಲ ತೊಗೊಂಡೆ ನೋಡ್ರಿ ಫ್ರೆಂಡ್ಸ. ಈಗ ಇದನ್ನ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಕುದಿಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಬೇಳೆ ಕುದಿಬೇಕು ನೋಡ್ರಿ ಫ್ರೆಂಡ್ಸ್. ಕುದ ನಂತರ ತೋರಿಸ್ತೇನೆ ರೀ. ಸ್ವಲ್ಪ ಕುದಿಲ್ಲದು ನೋಡ್ರಿ. ಈಗ ಈ ರೀತಿ ಕುದಿಸ್ಕೊಂಡು ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ. ಬೆಲ್ಲೆಲ್ಲ ಕರಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ. ಬೆಲ್ಲ ಕರಗಿ ಈ ರೀತಿ ಕುದೀತಂದ್ರೆ ಈಗ ಇದು ಸ್ವಲ್ಪ ತಣ್ಣಗಲ್ರಿ ಫ್ರೆಂಡ್ಸ. ಆಗಿಂದ ಮಿಕ್ಸಿಗೆ ಹಾಕ್ಕೊಂಡ್ರಿ ನೋಡ್ರಿ. ತಣ್ಣಗೈತಿ. ಏಲಕ್ಕಿ ಕಾಯಿ ಲವಂಗ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ. ಇದಕ್ಕೆ ಈಗ ಇದನ್ನು ಮಿಕ್ಸಿ ಜಾರ್ನೊಳಗೆ ತಣ್ಣಗೈತಿ. ಇದನ್ನು ರುಬ್ಕೊಂಬರೋಣ್ರಿ ಫ್ರೆಂಡ್ಸ. ನೋಡ್ರಿ ಈ ರೀತಿ ಸಾಫ್ಟಾಗಿ ರುಬ್ಕೊಂಬರ್ಬೇಕ್ರಿ. ಹಳಕ್ಕೆ ಇರಬಾರ್ದು ಫ್ರೆಂಡ್ಸ. ಹಳಕ್ಕಿದ್ರೆ ಹೋಳ್ಗೆ ಹರಿತಾವೆ ನೋಡ್ರಿ ಫ್ರೆಂಡ್ಸ. ಈ ರೀತಿ ಸಾಫ್ಟಾಗಿ ರುಬ್ಕೊಂಬರ್ಬೇಕು ನೋಡ್ರಿ ಫ್ರೆಂಡ್ಸ. ಈಗ ಇದನ್ನು 1 ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ್ರಿ. ಹಿಟ್ಟು ಸಾಫ್ಟಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ. ಈಗ ಹೋಳ್ಗೆ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇಷ್ಟು ಹಿಟ್ಟು ಹಿಡಿಬೇಕ್ರಿ ಹೋಳ್ಗೆ ಮಾಡೋಕೆ. ಎಣ್ಣೆ ಹಚ್ಕೋಬೇಕ್ರಿ ಸ್ವಲ್ಪ. ಕೈಲಾರ ಮಾಡ್ಕೋಬೋದು ರೀ. ಕೈಲಿ ಮಾಡ್ಕೊಂಡ್ರೂ ಬರ್ತೀರಿ ಫ್ರೆಂಡ್ಸ. ಈ ರೀತಿ ಲಟ್ಟಿಸ್ತೈತಿ. ಕೈಲಿ ಮಾಡ್ಕೊಂಡ್ರೂ ಬರ್ತೈತಿ. ಈ ರೀತಿ ಮಾಡ್ಕೋಬೇಕ್ರಿ. ಈ ರೀತಿ ಮಾಡ್ಕೊಂಡು ಹಿಂಗೆ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಹಿಂಗೆ ಇಟ್ಕೊಂಡು ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಸ್ಟೈಲ್ ಬೇಳೆ ಹೋಳ್ಗೆ ನೋಡ್ರಿ ಫ್ರೆಂಡ್ಸ. ಈ ರೀತಿ ಮಾಡ್ಬೇಕು. ಕೈಲೇ ಮಾಡ್ಕೊಂಡ್ರೂ ಬರ್ತೈತೆ ರೀ ಫ್ರೆಂಡ್ಸ. ನೋಡ್ರಿ ಈ ಥರ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೋಬೋದು ರೀ ಫ್ರೆಂಡ್ಸ. ಈ ರೀತಿ ನೋಡ್ರಿ. ಎಷ್ಟು ಮಸ್ತ್ ಬಂತು ನೋಡ್ರಿ ಫ್ರೆಂಡ್ಸ್. ಹಂಚಕ್ಕೆ ಆದೈತೆ ರೀ. ಇದನ್ನು ಬೇಯಿಸ್ಕೊಂಬಿಡೋಣ್ರಿ. ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕ್ಬೇಕು ನೋಡ್ರಿ. ಹಂಚಕ್ಕೆ ಆದೈತೆ. ಈಗ ಹಿಂಗೆ ಇದನ್ನ ಬೇಯಿಸ್ಕೊಡೋಣ್ರಿ. ಬೇಯಿಸ್ಕೊಂಡ್ರಿ ಫ್ರೆಂಡ್ಸ.
ಶುಗರ್ನರ್ಗೂ ಒಳ್ಳೇದು ನೋಡ್ರಿ ಫ್ರೆಂಡ್ಸ. ಇದು ಜೋನಿ ಬೆಲ್ಲ ಅಂತ ಸಿಗುತ್ತಲ್ರಿ, ಆ ಬೆಲ್ಲ ಹಾಕಿ ಮಾಡಿದ್ರೂ ಬರ್ತೈತೆ ನೋಡ್ರಿ ಫ್ರೆಂಡ್ಸ. ಶುಗರ್ ನೀರು ತಿಂದರೂ ಬರ್ತೈತೆ ರೀ ನೋಡ್ರಿ. ಈ ರೀತಿ ಬೇಯಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಹೆಂಗೆ ಉಬ್ಬಾತ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹೋಳ್ಗೆ ಈ ರೀತಿ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್. ಹೋಗಿ ಹಿಂಗೆ ರೆಡಿಯಾಗಿ ಬಂದವ ನೋಡ್ರಿ ಫ್ರೆಂಡ್ಸ. ತುಪ್ಪದ ಜೊತೆ ಹಚ್ಕೊಂಡು ತಿಂದ್ರಂತೂ ಸೂಪರ್ ಆಗತ್ತೆ ನೋಡ್ರಿ. ತುಪ್ಪ, ಉಪ್ಪಿನಕಾಯಿ, ಹಪ್ಪಳ, ಸಂಡ್ಗಿ ಇದ್ವು ಅಂದ್ರೆ ಸೂಪರ್ ನೋಡ್ರಿ ಫ್ರೆಂಡ್ಸ. ಈ ರೀತಿ ನಮ್ಮ ಹೋಳ್ಗೆ ಬಂದವ ನೋಡ್ರಿ ಫ್ರೆಂಡ್ಸ. ನೀವು ಮಾಡ್ಕೊಂಡು ತಿಂದು ಹೆಂಗಾಗಿದ್ವಂತ ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ದು ಹೋಳಿ ಹುಣ್ಣಿದು ತಾಲಿ ಈ ರೀತಿ ರೆಡಿ ಆಗಿದ್ದು ನೋಡ್ರಿ ಫ್ರೆಂಡ್ಸ. ಬಜ್ಜಿ, ಸಂಡ್ಗಿ, ಚಪಾತಿ, ಅನ್ನ, ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ, ಹೋಳ್ಗೆ, ಕಟ್ಟಿನ ಸಾರು. ನಮ್ದು ಹೋಳಿ ಹುಣ್ಣಿ ತಾಲಿ ಈ ರೀತಿ ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ. ಬರ್ರಿ ನೀವು ನಮ್ಮನೆಗೆ ಊಟಕ್ಕೆ ಊಟ ಮಾಡಿ ಹೋಗಿರಂತ್ರಿ ಫ್ರೆಂಡ್ಸ. ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಹೇಳಿದ್ರೆ ನನ್ನ ಚಾನಲಿಗೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ಫ್ರೆಂಡ್ಸ. ಥ್ಯಾಂಕ್ ಯು. ಬಾಯ್.